ನಮಸ್ತೆ ವೀಕ್ಷಕರೇ, ಕುಕ್ ವಿತ್ ಎಸ್.ಆರ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಉಪ್ಪಿನಕಾಯಿ ರೆಸಿಪಿ ಜೊತೆ ಬಂದಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಉಪ್ಪಿನಕಾಯಿಯನ್ನು ನಾನು ಅಮಟೆಕಾಯಲ್ಲಿ ಮಾಡಿರುವಂಥದ್ದು. ಇದು ನಮ್ಮ ತೋಟದಲ್ಲಿ ಬೆಳೆದಂಥ ಅಮಟೆಕಾಯಿ. 40 ಅಮಟೆಕಾಯಿ ಇದೆ. ಹಾಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡುವ ಬನ್ನಿ. 150 ಗ್ರಾಮ್ ಬ್ಯಾಡಗಿ ಮೆಣಸು, 100 ಗ್ರಾಮ್ ಸಾಸಿವೆ, 50 ಗ್ರಾಮ್ ಜೀರಿಗೆ, 20 ಗ್ರಾಮ್ ಮೆಂತೆ. ಮೊದಲು ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒಣಗಿಸಿ ಡ್ರೈ ಮಾಡಿಕೊಳ್ಳಿ. ನಂತರ ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇದರ ಗೊರಟು ಬೇಕಾದರೆ ಸೇರಿಸ್ಕೊಳ್ಬೋದು, ನಾನು ಸೇರಿಸ್ಕೊಂಡಿಲ್ಲ ಇಲ್ಲಿ. ಇದನ್ನು ಈಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲು ಇದಕ್ಕೆ ಉಪ್ಪು ನೀರನ್ನು ರೆಡಿ ಮಾಡ್ಕೊಳ್ಬೇಕು ನಾವು. ನಾನೊಂದು 3 ಲೋಟದಷ್ಟು ನೀರನ್ನು ತಗೊಂಡು ಅದಕ್ಕೆ 1 ಲೋಟದಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈ ಉಪ್ಪು ನೀರು ಚೆನ್ನಾಗಿ ಕುದಿಬೇಕು. ನಂತರ ಗ್ಯಾಸನ್ನು ಆಫ್ ಮಾಡಿ ಮೊದಲೇ ಹೆಚ್ಚಿಟ್ಕೊಂಡಂಥ ಅಮಟೆಕಾಯಿಯನ್ನು ಇದಕ್ಕೆ ಸೇರಿಸಿ ಒಂದು ಸಲ ಚೆನ್ನಾಗಿ ಕಲಕಿ ಸ್ವಲ್ಪ ಗಾಳಿ ಆಡುವ ಥರ ಸೌಟನ್ನು ಒಳಗಡೆ ಬಿಟ್ಟು ಮುಚ್ಚಿಡಿ. ಈಗ ಮಸಾಲೆಯನ್ನು ಹುರ್ಕೊಳ್ಳುವ. ಫಸ್ಟಿಗೆ 2 ಚಮಚ ಎಣ್ಣೆ ತಗೊಂಡು ಅದಕ್ಕೆ ಬ್ಯಾಡಗಿ ಮೆಣಸನ್ನು ಹಾಕಿ ಈ ಥರ ಮೆಣಸನ್ನು ಯಾವಾಗಲೂ 2 ಸೌಟು ಇಟ್ಕೊಂಡು ಈ ಥರ ಹುರಿಬೇಕು. ಮೆಣಸು ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಂಡಿದ್ದೇನೆ ನಾನಿಲ್ಲಿ. ನಂತರ ಮೆಂತೆ ಒಂದು 2 ನಿಮಿಷದಲ್ಲಿ ಹುರಿತದೆ. ಮೆಂತೆ ಕೆಂಪಗಾಗುವ ತನಕ ಹುರ್ಕೊಳ್ಬೇಕು ನಾವು. ಆಮೇಲೆ ಇದಕ್ಕೆ ಜೀರಿಗೆಯನ್ನು ಸಹ ಸೇರಿಸಿ ಜೀರಿಗೆ ಪರಿಮಳ ಬರುವ ತನಕ ಹುರ್ಕೊಂಡು ತೆಗೆದಿಟ್ಕೊಳ್ಳಿ. ನಂತರ ಇದಕ್ಕೆ 2 ಚಮಚ ಎಣ್ಣೆಯನ್ನು ಸೇರಿಸಿ ಸಾಸಿವೆಯನ್ನು ಹುರ್ಕೊಳ್ಳಿ. ಸಾಸಿವೆ ಒಳ್ಳೆ ಚಟಪಟ ಹೇಳುವ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈಗ ಇದು ಸಾಸಿವೆ ಆಗಿದೆ. ಇದು ಉಪ್ಪು ನೀರಿನಲ್ಲಿ ಹಾಕಿಟ್ಟ ಅಮಟೆಕಾಯಿ. ಇದೀಗ ತಣ್ಣಗಾಗಿದೆ. ಫಸ್ಟಿಗೆ ಒಂದು ಸಲ ಮಸಾಲೆಗಳನ್ನು ಡ್ರೈ ಆಗಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಈ ಅಮಟೆಕಾಯಲ್ಲಿದ್ದಂಥ ಉಪ್ಪು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಅಮಟೆಕಾಯಲ್ಲಿದ್ದಂಥ ಎಕ್ಸ್ಟ್ರಾ ಉಪ್ಪು ನೀರನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ರುಬ್ಬಿದ ಮಸಾಲೆಯನ್ನು ಸೇರಿಸಿ ಆ ಉಪ್ಪು ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ, ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು 15 ದಿವಸ ತನಕ ನೀವು ಹೊರಗಡೆ ಇಟ್ಟು ಉಪಯೋಗಿಸ್ಕೊಳ್ಬೋದು. ಜಾಸ್ತಿ ದಿನ ಬೇಕು ಅಂತಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಳಿ, ಇಲ್ಲದ್ರೆ ಹಾಳಾಗ್ತದೆ. ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಯಾರಿಗೆಲ್ಲ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.